ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಲೆಗಿನ್ಸ್ ಮತ್ತು ಟಿ ಶರ್ಟ್ಗಳಿಂದ ಮ್ಯಾಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಮಾರ್ಕೆಟ್ನಲ್ಲಿ ಸಿಗುವ ಹಾಗೆ ನಾವು ಮನೆ ಇಲ್ಲಿ ಮನೆಯಲ್ಲಿರುವ ಟಿ ಶರ್ಟ್ ಮತ್ತು ಲೆಗಿನ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಲೆಗಿನ್ಸನ್ನು ಹೀಗೆ ಉದ್ದಕ್ಕೆ ಹಾಕಿಕೊಂಡು ಇಲಾಸ್ಟಿಕ್ ಬೆಲ್ಟನ್ನು ಕಟ್ ಮಾಡಿ ತೆಗೆಯಿರಿ. ಕಟ್ ಮಾಡಿ ತೆಗೆದು 1 ಇಂಚ್ ಅಳತೆಗೆ ಇಟ್ಟುಕೊಂಡು ಕಟ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಲೆಗಿನ್ಸ್ನಲ್ಲಿ 1 ಇಂಚ್ ಇಟ್ಟು ಕಟ್ ಮಾಡಿಕೊಳ್ಳಿ. ನಾನು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ. ನಾನು ಲೆಗಿನ್ಸ್ ಮತ್ತು ಟಿ ಶರ್ಟ್ ಎಲ್ಲವುಗಳನ್ನು 1 ಇಂಚಿನಲ್ಲಿ ಕಟ್ ಮಾಡಿಕೊಂಡು ಇಟ್ಟುಕೊಂಡಿದ್ದೇನೆ. ಕಟ್ ಮಾಡಿಕೊಂಡ ಒಂದು ಪೀಸನ್ನು ತೆಗೆದುಕೊಳ್ಳಿ. ಕಟ್ ಮಾಡಿಕೊಂಡ ಪೀಸುಗಳನ್ನು ಹೀಗೆ ಜಗ್ಗಿ ಇಟ್ಟುಕೊಳ್ಳಿ. ಒಂದು ಪೀಸನ್ನು ತೆಗೆದುಕೊಳ್ಳಿ. ಇನ್ನೊಂದು ಪೀಸನ್ನು ತೆಗೆದುಕೊಂಡು ಸೂಜಿ ದಾರದ ಸಹಾಯದಿಂದ ಜಾಯಿಂಟ್ ಮಾಡಿಕೊಳ್ಳಿ, ಹೊಲೆದುಕೊಳ್ಳಿ. ನಂತರ ಹೀಗೆ ಜಗ್ಗಿಕೊಂಡು ಇಟ್ಟುಕೊಳ್ಳಿ. ಈಗ ಬೆರಳಿಗೆ ಒಂದು ತುದಿಯನ್ನು ತೆಗೆದುಕೊಂಡು ಹೀಗೆ ಗಂಟನ್ನು ಹಾಕಿ ಕೆಳಗಿನಿಂದ ಮತ್ತೆ ಹೀಗೆ ತೆಗೆದುಕೊಳ್ಳಿ. ಹೀಗೆ ಕೆಳಗಿನಿಂದ ತೆಗೆದುಕೊಂಡು ಈ ರೀತಿಯಾಗಿ ಗಂಟನ್ನು ಹಾಕಿಕೊಳ್ಳುತ್ತಾ ಹೋಗಿ. ಈ ರೀತಿಯಾಗಿ ಕೆಳಗಿನಿಂದ ತೆಗೆದುಕೊಂಡು ಬಿಗಿಯಾಗಿ ಹಾಕಬೇಡಿ, ಮೀಡಿಯಮ್ ಸ್ವಲ್ಪ ಲೂಸ್ ಆಗಿ ಹಾಕಿ. ಇದೇ ರೀತಿ ನಿಮಗೆ ಎಷ್ಟು ಉದ್ದ ಬೇಕು, ಮ್ಯಾಟನ್ನು ನೀವು ಎಷ್ಟು ಉದ್ದ ತಯಾರಿಸುತ್ತೀರೋ ಅಷ್ಟು ಉದ್ದ ಇದನ್ನು ಹಾಕಿಕೊಳ್ಳಿ. ಈ ರೀತಿಯಾಗಿ ಹಾಕಬೇಕು. ಈ ರೀತಿಯಾಗಿ ನಾನು ಇಷ್ಟು ಉದ್ದ ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ತೆಗೆದುಕೊಳ್ಳಿ. ನಂತರ ಆ ತುದಿಯಿಂದ ಒಳಗಡೆ ಹಾಕಿ ಇಲ್ಲಿ ಗಂಟನ್ನು ಹಾಕಿಕೊಳ್ಳಿ. ಈ ತುದಿಗೆ ಒಂದು ಪಿನ್ನನ್ನು ಹಾಕಿ ಈಗ 1ನೇ ಗಂಟಿನಲ್ಲಿ ಒಂದು ನಾಟನ್ನು ಹಾಕಿ. 1ನೇ ಗಂಟಿನಲ್ಲಿ ಒಂದು ನಾಟನ್ನು ಹಾಕಿ. 1ನೇ ಗಂಟಿನಲ್ಲಿ ಒಂದು ಗಂಟನ್ನು ಹಾಕಿದಿರಿ. ಈಗ 2ನೇ ಗಂಟಿನಲ್ಲಿ ಮತ್ತೆ ಒಳಗಿನಿಂದ ತೆಗೆದುಕೊಂಡು 2ನೇ ನಾಟನ್ನು ಹಾಕಿಕೊಳ್ಳಿ. ನೀವು ಕೆಳಗಡೆ ಎಷ್ಟು ಹಾಕಿಕೊಂಡಿರುತ್ತೀರಿ ಅಷ್ಟು ಗಂಟುಗಳನ್ನು ಎಣಿಸಿಕೊಂಡು 2ನೇ ಲೈನಿನಲ್ಲಿ ಸರಿಯಾಗಿ ಹಾಕಿಕೊಳ್ಳಿ. ಮೊದಲನೇ ಲೈನಿನಲ್ಲಿ ಎಷ್ಟು ಗಂಟುಗಳನ್ನು ಹಾಕಿಕೊಂಡಿರುತ್ತೀರಿ ಎಣಿಸಿಕೊಂಡು ಮೇಲೆ 2ನೇ ಲೈನಿನಲ್ಲಿ ಅಷ್ಟು ಗಂಟುಗಳನ್ನು ಹಾಕಿಕೊಳ್ಳಿ. ಅಂದರೆ ಮ್ಯಾಟು ಕರೆಕ್ಟಾಗಿ ಬರುತ್ತದೆ. ಹೀಗೆ ಒಂದೊಂದು ಗಂಟಿನಲ್ಲಿ ಒಂದೊಂದು ನಾಟನ್ನು ಹಾಕುತ್ತಾ ಹೋಗಿ. 1ನೇ ಲೈನಿನಲ್ಲಿ ನೀವು ಎಷ್ಟು ಗಂಟುಗಳನ್ನು ಹಾಕಿಕೊಂಡಿರುತ್ತೀರಿ ಎಣಿಸಿಕೊಂಡು 2ನೇ ಲೈನಿನಲ್ಲಿ ಅಷ್ಟೇ ಗಂಟುಗಳನ್ನು ಹಾಕಿಕೊಳ್ಳಿ. ಅಂದರೆ ಮ್ಯಾಟು ನೀಟಾಗಿ ಬರುತ್ತದೆ. ಹೀಗೆ ಎಣಿಸಿಕೊಂಡು ಅಲ್ಲಿಯವರೆಗೆ ನೀವು ಹಾಕಿಕೊಳ್ಳಿ. ಈಗ 2ನೇ ಲೈನು ಮುಗಿಯುತ್ತಾ ಬಂದಿದೆ.
ಎರಡನೇ ಲೈನು ಮುಗಿಯುತ್ತಾ ಬಂದಿದೆ. ಈ ಗಂಟಿನಲ್ಲಿ ಮತ್ತೆ ಒಂದು ನಾಟನ್ನು ಹಾಕಿ ಮತ್ತೆ ಈಗ 2 ಲೈನ್ ಮುಗಿಯಿತು. ಒಂದನೇ ಲೈನು, ಎರಡನೇ ಲೈನು. ನೀವು ಒಂದನೇ ಲೈನಿನಲ್ಲಿ ಎಷ್ಟು ಗಂಟುಗಳನ್ನು ಹಾಕಿಕೊಂಡಿರುತ್ತೀರಿ ಎಣಿಸಿಕೊಂಡು ಎರಡನೇ ಲೈನನ್ನು ಹಾಕಿಕೊಳ್ಳಿ. ನೀವು ಒಂದು ಗಂಟನ್ನು ಮಿಸ್ ಮಾಡಿಕೊಂಡರೆ ಅದು ನೀಟಾಗಿ ಬರುವುದಿಲ್ಲ. ಅದಕ್ಕೆ ನೀವು ಈಗ ಎರಡನೇ ಲೈನು ಮುಗಿಯಿತು. ಈಗ ನೆಕ್ಸ್ಟ್ ಮೂರನೇ ಲೈನು. ಅದೇ ಗಂಟಿನಲ್ಲಿ ಮತ್ತೆ ಒಂದು ನಾಟನ್ನು ಹಾಕಿಕೊಳ್ಳುತ್ತಾ ಹೋಗಿ. ಈಗ ಮೂರನೇ ಲೈನು. ನೆಕ್ಸ್ಟ್ ಗಂಟಿನಲ್ಲಿ ಮತ್ತೆ ಒಂದು ಗಂಟನ್ನು ಹಾಕುತ್ತಾ ಹೀಗೆ ಹೋಗಿ. ಮೂರನೇ ಲೈನು. ಈ ರೀತಿಯಾಗಿ ನೀವು ಹಾಕಿಕೊಳ್ಳುತ್ತಾ ಹೋಗಿ. ನೀವು ಬೇರೆ ಬೇರೆ ಬಣ್ಣದ ಲೆಗಿನ್ಸನ್ನು ತೆಗೆದುಕೊಳ್ಳುವುದಾದರೆ ಮತ್ತೆ ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಹಾಕುತ್ತಾ ಹೋಗಿ. ಇದು ಮೂರನೇ ಲೈನು. ಅಲ್ಲಿಯವರೆಗೂ ಹಾಕಿಕೊಳ್ಳಿ. ಹೀಗೆ ಇದೇ ರೀತಿ ಹಾಕುತ್ತಾ ಹೋಗಿ. ಕಟ್ ಮಾಡಿಕೊಂಡ ಪೀಸು ಮುಗಿದಿದೆ. ನಾನು ಬೇರೆ ಟೀ ಶರ್ಟ್ ಪೀಸನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇದಕ್ಕೆ ಸೂಜಿ ದಾರದ ಸಹಾಯದಿಂದ ಜಾಯಿಂಟ್ ಮಾಡಿಕೊಳ್ಳಿ. ಕಟ್ ಮಾಡಿಕೊಂಡು ಈ ಪೀಸನ್ನು ಇಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಹಾಕುತ್ತಾ ಕಂಟಿನ್ಯೂ ಹೀಗೆ ಹಾಕುತ್ತಾ ಹೋಗಿ. ಎರಡು, ಮೂರು, ನಾಲ್ಕು. ಈಗ ಐದನೇ ಲೈನು. ಐದನೇ ಲೈನಿನ ಒಂದನೇ ಗಂಟಿನಲ್ಲಿ ಮತ್ತೆ ಒಂದು ನಾಟನ್ನು ಹಾಕಿ ಇದೇ ರೀತಿ ಒಂದೊಂದು ಗಂಟಿನಲ್ಲಿ ಒಂದೊಂದು ನಾಟನ್ನು ಹಾಕುತ್ತಾ ಕರೆಕ್ಟಾಗಿ ಎಣಿಸಿಕೊಂಡು ಹಾಕುತ್ತಾ ಹೋಗಿ. ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಹಾಕುತ್ತಾ ಹೋಗಿ. ನೆಕ್ಸ್ಟ್ ಮತ್ತೆ ಒಂದು ನಾಟಿನಲ್ಲಿ ಮತ್ತೆ ಒಂದು ಗಂಟನ್ನು ಹಾಕಿಕೊಳ್ಳಿ. ತುಂಬ ಈಸಿಯಾಗಿ ನೀವು ಮನೆಯಲ್ಲಿಯೇ ಹಾಕಬಹುದು. ಹಳೆ ಲೆಗಿನ್ಸ್, ಟೀ ಶರ್ಟ್ ಸಹಾಯದಿಂದ ನೀವು ತುಂಬ ಸುಂದರವಾದ ಮ್ಯಾಟನ್ನು ಹಾಕಬಹುದು. ಮತ್ತೆ ಒಂದು ಗಂಟಿನಲ್ಲಿ ಮತ್ತೆ ಒಂದು ನಾಟನ್ನು ಹಾಕಿಕೊಳ್ಳಿ. ಈ ರೀತಿಯಾಗಿ ನೀವು ಮತ್ತೆ ಒಂದು ಗಂಟಿನಲ್ಲಿ ಮತ್ತೊಂದು ನಾಟನ್ನು ಹಾಕುತ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು
ಹಾಕಿಕೊಳ್ಳುತ್ತಾ ಹೋಗಿ, ನೀಟಾಗಿ ಎಣಿಸಿಕೊಂಡು ಹಾಕುತ್ತಾ ಹೋಗಿ. ನಾನು ಈಗ ಈ ಕಲರ್ ಮುಗಿಯುತ್ತಾ ಬಂದಿದೆ. ಬೇರೆ ಬೇರೆ ಕಟ್ ಮಾಡಿಕೊಂಡ ಪೀಸುಗಳನ್ನು ಜಾಯಿಂಟ್ ಮಾಡಿ ಕಂಟಿನ್ಯೂ ಹಾಕಿಕೊಳ್ಳುತ್ತಾ ಬಂದಿದ್ದೇನೆ. ನೀವು ಕೂಡ ಇದೇ ರೀತಿ ಹಾಕಿಕೊಳ್ಳಿ. ನೀವು ಈ ರೀತಿಯಾಗಿ ಕಂಟಿನ್ಯೂ ಹಾಕುತ್ತಾ ಹೋಗಿ. ಈ ರೀತಿಯಾಗಿ ಎರಡೂ ಬದಿಯಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ. ಈಗ ಇದೇ ರೀತಿ ನೀವು ಕಂಟಿನ್ಯೂ ಹಾಕುತ್ತಾ ಹೋಗಿ. ಈ ನಾಟಿನಲ್ಲಿ ಮತ್ತೆ ಒಂದು ಗಂಟನ್ನು ಹಾಕಿ, ನೆಕ್ಸ್ಟ್ ಮತ್ತೆ ಒಂದು ಗಂಟಿನಲ್ಲಿ ಒಂದು ನಾಟನ್ನು ಹಾಕುತ್ತಾ ಕಂಟಿನ್ಯೂ ಮಾಡಿಕೊಳ್ಳಿ. ನಿಮಗೆ ಎಷ್ಟು ಉದ್ದದ ಮ್ಯಾಟ್ ಬೇಕೋ ಪೂರ್ತಿ ಮುಗಿಯುತ್ತಾ ಬಂದಿದೆ. ಮತ್ತೆ ಒಂದು ನಾಟಿನಲ್ಲಿ ಒಂದು ಗಂಟನ್ನು ಹಾಕುತ್ತಾ ಕಂಟಿನ್ಯೂ ಆಗಿ ಈ ಲೈನಿನಲ್ಲಿ ನಾನು ಮ್ಯಾಟನ್ನು ಮುಗಿಸುತ್ತಿದ್ದೇನೆ. ಒಂದು ನಾಟಿನಲ್ಲಿ ಒಂದು ಗಂಟನ್ನು ಹಾಕುತ್ತಾ ಈಗ ಮ್ಯಾಟು ಪೂರ್ತಿ ಆಗುತ್ತಾ ಬಂದಿದೆ. ಈಗ ಪೂರ್ತಿಯಾಗಿ ಮ್ಯಾಟು ರೆಡಿಯಾಗಿದೆ. ಇಲ್ಲಿ ಈ ಪೀಸನ್ನು ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿಕೊಂಡು ಈ ಪೀಸನ್ನು ಇಲ್ಲಿ ಒಳಗಡೆ ಹಾಕಿಕೊಂಡು ಈ ಗಂಟಿನಲ್ಲಿ ಒಳಗಡೆ ಹಾಕಿಕೊಂಡು ಸೂಜಿ ದಾರದ ಸಹಾಯದಿಂದ ಸ್ವಲ್ಪ ಮಡಚಿಕೊಂಡು ಸ್ಟಿಚ್ಚನ್ನು ಮಾಡಿಕೊಳ್ಳಿ. ಸೂಜಿ ದಾರ ತೆಗೆದುಕೊಂಡು ಸ್ಟಿಚ್ಚನ್ನು ಮಾಡಿಕೊಳ್ಳಿ. ಸಿಗುವ ಹಾಗೆ ಸುಂದರವಾದ ಮ್ಯಾಟು ಮನೆಯಲ್ಲಿಯೇ ಹಳೆ ಬಟ್ಟೆಯಿಂದ ರೆಡಿಯಾಯಿತು.